ಅಡಿಕೆ ಯಾಕೆ ಬಿಡಬೇಕು? ನನಗೆಲ್ಲ ಹೊಡೆದಿರೋದಣ್ಣ. ಯಾರಾಗಲಿ ನನ್ನ ಹತ್ರ ಪ್ರೂಫ್ ಇದೆ, ವಿದ್ಯುತ್ ಪ್ರೂಫ್ ಇದೆ. ಪಾಕಿಸ್ತಾನ ಆದರೆ ನಾನೇನು ಮಾಡಲಿ? ಪಾಕಿಸ್ತಾನ ಆಗಲಿ ಅಫ್ಘಾನಿಸ್ತಾನ ಆಗಲಿ, ನಮ್ಮ ನ್ಯಾಯ ಇದ್ದರೆ ಯಾರ ಜೊತೆ ಮಾತಾಡ್ಬೋದು. ಇವಾಗ ಡ್ರೈವರಿಗೆ ಒಂದು ಏಟ್ ಬಿದ್ದರೆ ಅದ್ರ ಬಗ್ಗೆ ಮಾತಾಡಿದ್ರೆ ನಾವು ಮಾತಾಡಬಾರ್ದಂತೆ ಪಾರ್ಟಿ ಹೇಳ್ತಾ ಇರೋದು. ಯಾಕಂದರೆ ಅವ್ರಿಗೆ ಸಮಸ್ಯೆ ಆಗುತ್ತೆ. ಅವರೇ ಇರಬೇಕಾ? ಇನ್ನೊಂದು ಸಲ ಇದೇ ಥರ ನೀವು ಇನ್ನೊಬ್ಬ ಯಾರೋ ಡ್ರೈವರಿಗೆ ಹೊಡಿಯೋದು ಇದು ನ್ಯಾಯನಾ? ಅವನಿಗೆ ಬಾಯಲ್ಲಿ ಮಾತಾಡಿ ಹೇಳ್ಬೋದಿತ್ತಾನೆ, ಮೈ ಕೈ ಹಾಕುವಂಥ ಅವಶ್ಯಕತೆ ಇರಲಿಲ್ಲಲ್ಲ. ಅಮ್ಮನೇ ದೇವರು. ಹೌದು. ಅದ್ರಾಗೆ ನಮ್ಮಮ್ಮಗಿಂತ ಮಾತಾಡ್ದಲ್ಲ, ನಂಗೆ ಏನು ಹೊಡೆದಲ್ಲ, ಹೊಡೆದಿರ್ಬೇಕಾದ್ರೆ ನೋವು ತಂದ್ಬಿಡು, ನಮ್ಮಮ್ಮನಿಂದ ಮಾತಾಡ್ದಲ್ಲ ಅಂತ ಹೇಳ್ತದ ಅವನು. ನಾನು ಹೇಳಿದೆ ಕಣಪ್ಪ, ಈಗ ಅವ್ನು ಡೇಟ್ ಹೊಡ್ಬಿಟ್ಟು ಅವನು ದೊಡ್ಡನಾಗಿಲ್ಲ. ಅದ್ರಾಗೆ ಅವ್ನು ಮಾಡಿ ಪಾಪ ಪುಣ್ಯ ಬುಕ್ ಲೆಕ್ಕ ತಗೊಂಡ್ರೆ ಅವ್ನು ಮಾಡಿದ ಕರ್ಮಗಳು ಅವ್ನು ಹಿಂದೆ ಇರ್ತಾವೆಲ್ಲ ಇನ್ನೂ ಏನಿಲ್ಲ. ಅದ್ರಾಗೆ ದುಡ್ಡಿದ್ರು ಹೆಂಗೆ ಅವನೇ ಒಂದು ನಮ್ಮ ಪಾಂಡಿಗೆ ಹಾಕಿದ್ದಂಗಿದ್ದ ಅವನು. ಒಂದು ಡೇಟ್ ಒದ್ದಂದ್ರೆ ಇನ್ನು ಎದ್ರಳಕ್ಕೆ 3 ತಿಂಗಳು ಬೇಕು ಅವನ ಮುನ್ನಕ್ಕೆ. ಹೆಂಗ ಅವನು ಸ್ನೇಹಿತರೆ ನಮಸ್ತೆ, ನಾನು ನಿಮ್ಮ ಟ್ರಕ್ ಸಂಚಾರಿ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಿಮ್ಮ ಪ್ರೀತಿ ಸಹಕಾರ ಸದಾ ಹಿಂಗೇನೇ ಇರಲಿ. ಅಂತಿಂತ ನನಗೆ ಲೋಡ್ ಆಯಿತು ಮೈಸೂರಿಗೆ. ನಾನು ಹೊರಟೆ ಪಾರ್ಕಿಂಗಿಂದ, ಇದೇ ಪಾರ್ಕಿಂಗ್, ಇಲ್ಲಿಂದ ಹೊರಡೋದು. ನನ್ನ ಗಾಡಿಗೆ ಲೋಡ್ ಬಂದು ಮೈಸೂರಿಗೆ ಈ ಸಲ ಲೋಡ್ ಆಗ್ತಾಯಿದೆ. ಕೊಚ್ಚಿನ್ ಟು ಮೈಸೂರು 2 ಪಾಯಿಂಟ್ ಲೋಡಿಂಗ್ ಇದೆ, 1 ಪಾಯಿಂಟ್ ಅನ್ಲೋಡಿಂಗು. ಒಂದು ಕಡೆ ಲೋಡ್ ಆಯಿತು, ಇನ್ನೊಂದು ಕಡೆ ಹೊರಟಿದ್ದೀವಿ. ಇನ್ನೊಂದು ಕಡೆಯಿಂದ ಲೋಡ್ ಮಾಡಿ ನೇರ ನೋಡಿ ಇವರೇ ಪಾರ್ಟಿ ನೇರವಾಗಿ ಮೈಸೂರಿಗೆ ನೋಡೋಣ. ಅಡಿಕೆ ಅಡಿಕೆ ನೀ ಅಡ್ಚಲ್ಲ, ಕೈ ಕಡ್ಚಲ್ಲ. ಅವನು ಹೊಡೆದಿರೋದಕ್ಕೆ ಡ್ರೈವರ್ಗೆ ಕೈ ಮಾಡಿದಕ್ಕೆ ಅಲ್ಲ, ಕೈ ಮಾಡಬಾರ್ದಲ್ಲ. ಯಾಕೆ ಕೈ ಮಾಡ್ದ? ನಾವು ಬರ್ಬೇಕಿಲ್ಲಿ ಡ್ರೈವರ್ಗಳು ಯಾವ ತಪ್ಪು ಮಾಡಿದಾರೆ ಅಂತೇಳಿ ಈ ಥರ ಬಂದು ಏಕಾಏಕಿ ಅವಶ್ಯಕತೆ ಉಂಟೇಟಾ? വണ്ടി എടുക്കുന്ന ഇവിടെ കട്ടിങ് കിട്ടണേക്ക നമ്മൾ ഇത്ര വില വണ്ടി എടുത്ത് തിരിക്കണ്ടേ? ഒരാൾ വന്ന് തല്ലാൻ പാടില്ലല്ലോ. ആവശ്യകത ഇല്ലല്ലോ. അല്ല ആരെ കാണിക്കാതെ ഞങ്ങൾ എവിടെ വന്ന ആൾക്കാർ നമുക്കറിയില്ല. ഒന്ന് അടിക്കാൻ പാടില്ലല്ലോ. നമുക്കറിയില്ല. ഞമ്മ വാടക വന്ന ആൾക്കാരാ. ഞമ്മ വന്ന് ഓക്കെ പുള്ളി ഞാൻ ഈ ഫ്രണ്ടിലുണ്ടായ വണ്ടി എടുത്ത് ഞാൻ മാറ്റി കൊടുക്കുമായിരുന്നു. പക്ഷെ പുള്ളി ഏക്കാക്കി ആ അമ്മേൻ്റെ താഴത്തെ സാധനം ഒന്ന് വിളിച്ച് പറഞ്ഞു. അപ്പോൾ ഞാൻ തെറി വിളിക്കണ്ടേട്ടാ. അതിനുശേഷമാണ് വാക്കാന്ന്. ഏക്കായിക്ക് നമുക്ക് മലയാളം അറിയാം. നമുക്ക് കർണാടക വണ്ടിയാണ് പുള്ളി ഉദ്ദേശിച്ച് എന്നോട് ആ മാതിരി പെരുമാറിയത്. അറിയാ? ಓಕೆ, ನನಗೆ ಹೊಡ್ತಾ ಬಿದ್ದಿರೋ ಕಾರಣ ನಾನು ಬಿಡಲ್ಲ. ಗಾಡಿ ಎಲ್ಲಾದರೂ ಹೋಗ್ತೀನಿ, ಸ್ಟೇಷನಿಗೆ ಹೋಗ್ತೀನಿ. 1 ನಿಮಿಷ. ಇಲ್ಲ, ಯಾಕೆ ಬಿಡಬೇಕು? ನನಗೆಲ್ಲ ಹೊಡೆದಿರೋದಣ್ಣ. ಯಾರಾಗಲಿ ನನ್ನ ಹತ್ರ ಪ್ರೂಫ್ ಇದೆ, ವಿದ್ಯುತ್ ಪ್ರೂಫ್ ಇದೆ. ಪಾಕಿಸ್ತಾನ ಆದರೆ ನಾನೇನು ಮಾಡಲಿ? ಪಾಕಿಸ್ತಾನ ಆಗಲಿ ಅಫ್ಘಾನಿಸ್ತಾನ ಆಗಲಿ, ನಮ್ಮ ನ್ಯಾಯ ಇದ್ದರೆ ಯಾರ ಜೊತೆ ಮಾತಾಡ್ಬೋದು. ಎಲ್ಲ ಗಾಡಿ ಸೈಡ್ ಹಾಕ್ತೀನಿ. 1 ನಿಮಿಷ. ಇಲ್ಲ, ನನಗೆ ಗಾಡಿ ತೆಗಿಯಲ್ಲಣ್ಣ. ಅವನು ಬಿಡೋದು ಅವನು ಸ್ಟೇಷನ್ ಕರ್ಸೋದು ನಾನು ಬಿಡಲ್ಲ. ಅದು ಖಂಡಿತ. ಒಂದು ಕಾಲ್ ಮಾಡ್ತೀನಿ. ಒಂದೇ ಕಾಲ್ ಇಲ್ಲಿ ಗಾಡಿ ನಿಲ್ಲಿಸಿ ಒಂದೇ ಕಾಲ್ ಮಾಡಿ ನಾನು ಮಾತಾಡ್ತೀನಿ. 1 ನಿಮಿಷ. ಅವನು ಹೊಡೆದಿರೋದು ನೋಡಿ, ಗೊತ್ತಾಯ್ತಾ? ಕೈಗೆ ಹೊಡೆದಿರೋ ಅವನು. ಇವಾಗ ಡ್ರೈವರಿಗೆ ಒಂದು ಏಟ್ ಬಿದ್ದರೆ ಅದ್ರ ಬಗ್ಗೆ ಮಾತಾಡಿದ್ರೆ ನಾವು ಮಾತಾಡಬಾರ್ದಂತೆ ಪಾರ್ಟಿ ಹೇಳ್ತಾ ಇರೋದು. ಯಾಕಂದರೆ ಅವ್ರಿಗೆ ಸಮಸ್ಯೆ ಆಗುತ್ತೆ ಅಂತೇಳಿ ನಾನು ಒಬ್ಬನೇ ಇಲ್ಲಿ ಬಾಡಿಗೆ ಬಂದು ಈ 2000-3000 ದುಡಿಯೋ ನನ್ನ ಒಂದು ವಾರ ಆದರೂ 2000-3000 ಉಳಿಯೋದು ಕಷ್ಟ. ಅದರಲ್ಲಿ ನಾನು ಹೊಡೆತ ತಿಂದು ಇವರು ಕೆಲಸ ಮಾಡಬೇಕಂತ ಹೆಂಗೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಇವಾಗ ನನ್ನ ಕೈಗೆ ಏಟು ಬಿದ್ದಿರೋದು. ಅವನಿಗೆ ಅವಶ್ಯಕತೆ ಇಲ್ಲದ ವಿಷಯದಲ್ಲಿ ಗಾಡಿ ತೆಗೆದುಕೊಳ್ಳೋದ್ರೆ ತೆಗಿಬೋದಿತ್ತು. ಅದು ಬಿಟ್ಟು ಒಂದು ಏಕಾಏಕಿ ಬಂದು ಡ್ರೈವರ್ ಮೇಲೆ ಕೈ ಮಾಡೋದಂದರೆ ತಪ್ಪಾಗಿರುತ್ತೆ. ಅದಕ್ಕೋಸ್ಕರ ನಾನು ಇವಾಗ ಇದನ್ನು ಸ್ಟೇಷನ್ ತನಕ ತಗೊಂಡು ಹೋಗ್ತೀನಿ. ಖಂಡಿತ ಮಾನವೀಯತೆ ನಾನು ಯಾಕೆ ಮಾಡ್ಬೇಕಣ್ಣ? ನಾನೇನೋ ತಪ್ಪು ಮಾಡಿದ್ನ? ನಾನು ತಪ್ಪು ಮಾಡಿದ್ನ? ಡ್ರೈವರ್ ಒಂದು ಟ್ಯಾನ್ ಬಂದು ರೋಡ್ ಬಟ್ಟೆ ಗೊತ್ತಿರಲ್ಲ ನಮಗೆ ಗೊತ್ತು, ನಾವೆಲ್ಲ ಯೂಸ್ ಮಾಡಿ ನಾವು ಉಲ್ಟಾ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅವರು. ಹೇಳ್ತೀನಿ ತೊಂದರೆ ಗೊತ್ತೆ ಕಣ. ಪ್ರೂಫ್ ಇದೆ, ಹೊಡೆದಿರೋದು ಪ್ರೂಫ್ ಸಮೇತ ಇದೆ. ನನ್ನ ಹತ್ರ ಪ್ರೂಫ್ ಸಮೇತ ಇದೆ.
ನಾನು ಯಾಕೆ ದುಡ್ಡು ಮಾಡಿ ನನಗಾಗಿರೋ ಸಮಸ್ಯೆ ನನಗಾಗಿರೋಂಥ ಸಮಸ್ಯೆನ ನಾನು ಸುಮ್ಮನೆ ಇರಬೇಕಾ? ಇನ್ನೊಂದು ಸಲ ಇದೇ ಥರ ಅವ್ನು ಇನ್ನೊಬ್ಬ ಯಾರೋ ಡ್ರೈವರಿಗೆ ಹೊಡಿಯೋದು ಇದು ನ್ಯಾಯನಾ? ಅವನಿಗೆ ಬಾಯಲ್ಲಿ ಮಾತಲ್ಲಿ ಹೇಳ್ಬೋದಿತ್ತಾನೆ, ಮೈ ಕೈ ಹಾಕುವಂಥ ಅವಶ್ಯಕತೆ ಇರಲಿಲ್ಲಲ್ಲ. ನಾನು ಹೇಳ್ದೆ ನೀವು ಗಾಡಿ ತೆಗೆಪ್ಪ ಹೋಗ್ತೀನಿ ಅಂತ ಹೇಳ್ದೆ, ಅದನ್ನ ಹೇಳ್ತಾ ಇದ್ದಲ್ಲ. ಅಣ್ಣ ನಾನು ಫ್ರಂಟಲ್ಲಿ ಆಗ್ತಾ ಇಟ್ಟು ನಾನು ಹಿಂಗೆ ಅವನು ಹಚ್ಕೊಂಡು ಹೋಗ್ಲಾ? ಫ್ರಂಟಲ್ಲಿ ಆಗ್ತಾ ಇದೆ, ಗಾಡಿ ತೆಗಿ ಅವ್ನು ಗಾಡಿ ತೆಗಿತಾನೆ ನಾನು ತೆಗಿಯೋಕ್ಕಾಗೋದು ಅಲ್ವಾ? ಅವನು ಟ್ರಾನ್ಸ್ಪೋರ್ಟ್ ಅವ್ನು ಬರಲ್ಲ, ನಿಮಿಷ ಟ್ರಾನ್ಸ್ಪೋರ್ಟ್ ಅವ್ನು ಬರಲ್ಲ. ಅಮ್ಮನೇ ದೇವರು. ಅದ್ರಾಗೆ ನಮ್ಮ ಅಮ್ಮಗಿಂತ ಮಾತಾಡ್ದಲ್ಲ, ನಂಗೆ ಏನು ಹೊಡೆದಲ್ಲ, ಹೊಡೆದಿರ್ಬೇಕಾದ್ರೆ ನೋವು ತಂದ್ಬಿಡು, ನಮ್ಮ ಅಮ್ಮನಿಂದ ಮಾತಾಡ್ದಲ್ಲ ಅಂತ ಹೇಳ್ತದ ಅವನು. ನಾನು ಹೇಳಿದೆ ಕಣಪ್ಪ, ಈಗ ಅವ್ನು ಡೇಟ್ ಹೊಡ್ಬಿಟ್ಟು ಅವನೇನು ದೊಡ್ಡನಾಗಿಲ್ಲ ಅದ್ರಾಗೆ. ಅವ್ನು ಮಾಡಿ ಪಾಪ ಪುಣ್ಯ ಬುಕ್ ಲೆಕ್ಕ ತಗೊಂಡ್ರೆ ಅವ್ನು ಮಾಡಿದ ಕರ್ಮಗಳು ಅವ್ನು ಹಿಂದೆ ಇರ್ತಾವೆಲ್ಲ ಏನೂ ಏನಿಲ್ಲ ಅದ್ರಾಗೆ. ದುಡ್ಡಿದ್ರು ಹೆಂಗೆ ಅವನೇ ಒಂದು ನಮ್ಮ ಪಾಂಡಿಗೆ ಹಾಕಿದ್ದಂಗಿದ್ದ ಅವನು. ಒಂದು ಡೇಟ್ ಒದ್ದಂದ್ರೆ ಇನ್ನು ಎದ್ರಳಕ್ಕೆ 3 ತಿಂಗಳು ಬೇಕು ಅವನ ಮುನ್ನಕ್ಕೆ. ಹೆಂಗ ಅವನು ಬುಲ್ಡ ಇಲ್ಲ, ಬುಲ್ಡ ಇಲ್ಲ ಅಲ್ಲಿ. ಅಪ್ಪ ಇದು 2 ನಿಮಿಷದಲ್ಲಿ ತಿರುತ್ತಲೈತೆ ಕಣ ಲೊಕೇಶನ್ ಇದೆ. ಬಟ್ಟೆ ಲೋಡು ನನ್ನ ಗಾಡಿಗೆ, ಬಟ್ಟೆ ಲೋಡು ಬಂದು ಏನು ಮಾಡಿದೆ ಹೇಳಿ? ಇವ್ರು ಪಾರ್ಟಿ ಹೇಳ್ತವ್ರೆ ಬೇಡ ಇದು ಕಂಪ್ಲೇಂಟ್ ಮಾಡಬೇಡ ಹಂಗೆ ಹಿಂಗೆ ಅಂತೇಳಿ. ಏನಕ್ಕೂ ಮಾತುಕತೆ ಆಗಬೇಕು, ಈಗ ಬರ್ತೇನೆ ಅಂತ ಹೇಳಿದಾರೆ ಮಾತುಕತೆ ಮಾಡೋಕ್ಕೆ. ಅಂದರೆ ನನ್ನ ಸೈಡಿಂದ ಒಂದೇ ಒಂದು ತಪ್ಪಿಲ್ಲ. ಅದು ಬೇಕಾದ್ರೆ ನಾನು ಎಲ್ಲೂ ಬೇಕಾದ್ರೆ ಪ್ರೂಫ್ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ. ನಾನು ಪಾರ್ಟಿ ಹೇಳಿದಂಥ ಸ್ಥಳದಲ್ಲೇ ನಾನು ಗಾಡಿ ನಿಲ್ಲಿಸಿರೋದು. ಅವ್ರು ಹೇಳಿದ್ರು ನಾವು ಇಲ್ಲಿ ನೋಡ್ಕೊಳ್ತೀವಿ ಮಾತಾಡ್ತೀವಿ ಅಂತ ಹೇಳಿದ್ರು. ಆದರೂ ನಾನು ಹೇಳಿದೆ ರೋಡಲ್ಲಿದೆ ಅಂತೇಳಿ. ಅವ್ರು ಬಂದಾಗ 2-3 ಬೈಕ್ಗಳು ಹೋಯ್ತು, ಇವನ್ ಬೈಕ್ ಮಾತ್ರ ಹೋಗಿಲ್ಲ. ಹೋಗ್ದಾಗೆ ಏಕಾಏಕಿ ಬಂದು ನನ್ನ ತಾಯಿದು ಕೆಟ್ಟದಾಗ ಬೈದ. ಹೊಡೆದಿರೋದು ಒಂದು ಏಟು, ಅದು ನೋವಾಗುತ್ತೆ ಹೋಗುತ್ತೆ. ಅದು ಮಾತುಗಳು ಮಾತ್ರ ಯಾವ ಥರ ಇರುತ್ತೆ ಅಂತ ಗೊತ್ತಾ? ಇವರು ಮಾತಾಡೋದು ಫಸ್ಟ್ ತಾಯಿನೇ ಹೇಳಿ, ಅದು ತಾಯಿಗೆ ನಾವು ಎಷ್ಟು ಗೌರವ ಕೊಡ್ತೀವಿ ಅದು ನಮಗೇನೆ ಗೊತ್ತು, ಅದು ಇನ್ನೊಬ್ರಿಗೆ ಹೇಳೋಂಥ ಅವಶ್ಯಕತೆ ಇಲ್ಲ. ಆದರೆ ನಾನು ಹೇಳ್ತಾಯಿದ್ದೀನಿ, ತಾಯಿಗೆ ನಾವು ಗೌರವ ಕೊಡ್ತೀವಿ. ಅವ್ನ ತಾಯಿದು ಕೆಟ್ಟದಾಗಿ ಡ್ಯಾಶ್ ಇದೆಲ್ಲ ಅಂತ ಮಾತಾಡ್ದ, ಅದು ತುಂಬಾ ಬೇಜಾರಾಯಿತು. ಅದಕ್ಕೆ ಇವಾಗ ಕಂಪ್ಲೇಂಟ್ ಮಾಡೋಣ ಅಂತ ನಾನು ಇವಾಗ ಹೇಳೋದು ಕಂಪ್ಲೇಂಟ್ ಮಾಡೋಣ ಅಂತ. ಓನರ್ಗಳಿಗೆ ಹೇಳಿದಾಗ ಓನರ್ ಅದೇ ಹೇಳಿದ್ರು ಕಂಪ್ಲೇಂಟ್ ಮಾಡೋದು, ನಿನಗೆ ಹೊಡ್ತಾ ಬೇಆದ್ದರಿಂದ ನೀನು ಕಂಪ್ಲೇಂಟ್ ಮಾಡು ಅಂತ ಓನರ್ ಹೇಳ್ತಾರೆ. ಇವಾಗ ಇದೊಂದು ಗಾಡಿ ಲೋಡ್ ಆಗಲಿ, ನಾನು ಲೋಡ್ನ ತಗೊಂಡೋಗಿ ಡೈರೆಕ್ಟಾಗಿ ಸ್ಟೇಷನಿಗೆ ಇಡ್ತೀನಿ ಗಾಡಿನ. ಟಿಕೆಟ್ ಪಾಸ್ ಆಗಿ ವಯನಾಡಿಂದ ಬಂಡೀಪುರ ಆಗಿ ಮೈಸೂರಿಗೆ, ಅಲ್ಲಿ ಬೆಟ್ಟ ಕಾಣ್ತಾ ಇದೆಯಲ್ಲ, ಆ ಬೆಟ್ಟ ತುದಿ ಈಗ ಹೋಗೋದು ನಾನು. ಇದು ವಯನಾಡು ಹೋಗುವಂಥ ರಸ್ತೆ. ನಾವು ಕ್ಯಾಲಿಕಟ್ಟಿಂದ ವಯನಾಡಾಗಿ ಬಂಡೀಪುರ ಆಗಿ ಮೈಸೂರಿಗೆ ಹೋಗ್ತೀವಲ್ಲ, ಆ ರಸ್ತೆ. ಯಾವ ಥರ ವ್ಯೂ ಕಾಣ್ತಾ ಇದೆ ಅಂತೇಳಿ. ವಯನಾಡು ಹೋಗುವಂಥ ರಸ್ತೆಯಲ್ಲಿ ಒಂದು ಘಾಟ್ ಸೆಕ್ಷನ್ ಸಿಗುತ್ತೆ, ವೀಡಿಯೋ ಮಾಡಬೇಕು. ಅಲ್ಲಿ ಗಾಡಿಯೆಲ್ಲ ನಿಲ್ಲಿಸಿ ವೀಡಿಯೋ ಮಾಡೋಕ್ಕಾಗಲ್ಲ, ರನ್ನಿಂಗ್ ವೀಡಿಯೋ ಮಾಡ್ಬೋದು. ಇಲ್ಲಿಂದ ಸ್ಟಾರ್ಟ್ ಘಾಟ್ ಸೆಕ್ಷನ್ ಹತ್ತಕ್ಕೆ. ಇಲ್ಲಿ ಇದೇ ಸಿಟಿ, ಘಾಟ್ ಸೆಕ್ಷನ್ ಹತ್ತೋ ಮುಂಚೆ ಸಿಗುವಂಥ ಸಿಟಿ ಇದು. ಆನಂತರ ಕಲ್ಪತ್ತ ಮೇಲ್ಗಡೆ ಘಾಟಿ ಸೆಕ್ಷನ್ ಹತ್ತಿದ ನಂತರ ಸಿಗುತ್ತೆ ಸಿಟಿ. ಈ ಸಿಟಿ ಘಾಟ್ ಸೆಕ್ಷನ್ ಆ ಕಡೆ ಬಂದು ಹೇಳ್ದು ನಾವು ಬರಬೇಕಾದ್ರೆ ಇಲ್ಲಿ ನಿಲ್ಲಿಸ್ತೀವಿ, ಯಾಕಂದರೆ ಗಾಡಿ ಎಲ್ಲ ಹೀಟಾಗಿರುತ್ತೆ. ಇಲ್ಲಿ ನಿಲ್ಲಿಸ್ತೀವಿ, ಹೋದರೆ ಹತ್ಕೊಂಡು ಹೋಗೋದು ಲಾಸ್ಟ್ ಟೈಮ್ ಗೇಟ್ ಏನಾಗಲ್ಲ. ಇಲ್ಲಿಂದ ಸ್ಟಾರ್ಟ್ ಆಯಿತು ಘಾಟ್ ಸೆಕ್ಷನ್. ಇನ್ನು ಘಾಟ್ ಸೆಕ್ಷನ್ ಇವತ್ತು ಮಾತ್ರ ಭಾನುವಾರ ಆದ ಕಾರಣ ಟೂರಿಸ್ಟ್ಗಳು ಜಾಸ್ತಿ ಇರ್ತದೆ. ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಯಿತು ನೋಡಿ, ಇಲ್ಲಿಂದ ಟರ್ನಿಂಗ್ ಸ್ಟಾರ್ಟ್. ಯಾವ ಥರ ಕಾಣ್ತದೆ ಆ ಬೆಟ್ಟದ ಮೇಲಿಂದ ಹೋಗೋದು, ಬೆಟ್ಟ ಹತ್ತಬೇಕು. ಟರ್ನಿಂಗ್ ಫುಲ್ ಟರ್ನಿಂಗ್. ನನ್ನ ಹಿಂದೆ ತುಂಬ ಗಾಡಿಗಳಿವೆ, ನೀವು ಒಂದೇ ಬಿಡೋಣ ಹೋಗಲಿ. ಎಷ್ಟು ಗಾಡಿಗಳು ಹೋಗ್ತಾ ಇದೆ, ನನ್ನ ಹಿಂದೆ ಫುಲ್ ಬ್ಲಾಕ್ ಆಗಿತ್ತು. ಅಂದರೆ ಟರ್ನಿಂಗ್ ಪ್ಲೇಸಲ್ಲಿ ಹಿಂದ್ಗಡೆಯಿಂದ ಗಾಡಿಗಳು ತುಂಬಾ ಬ್ಲಾಕ್ ಆಗಿತ್ತು. ಬಸ್ ಬಂತು ಕಾರಣ ಬೇಡ ಅಂತ ಹೇಳ್ತಾರೆ. ಘಾಟ್ ಸೆಕ್ಷನ್ ಅಂದರೆ ರೋಡ್ ಚೆನ್ನಾಗಿದೆ, ಆದರೂ
ಇಕ್ಕಟ್ಟು ಅಂದರೆ ಜಾಸ್ತಿ ಇಕ್ಕಟ್ಟೇನಿಲ್ಲ, ಸ್ವಲ್ಪ ಅಂದರೆ ಒಂದು ಕಡೆ ಎಲ್ಲ ಗಾಡಿ ಬಂದರೆ ಸಡನ್ನಾಗಿ ಪಾಸ್ ಆಗಲ್ಲ. ಬಸ್ಸಲ್ಲಿ ಸ್ಮೆಲ್ ಬರ್ತಾ ಇದೆ ಲೈನಲ್ಲಿ. ಇದು ಬ್ರೇಕ್ ಮಾಡಿ ಬರೋದಲ್ಲ, ಬ್ರೇಕ್ ಹೊಡೆದ್ರೆ ಸ್ಮೆಲ್ ಬರ್ತಾ ಇರೋದು. ಒಂದು ಕೈ ಹೊರಗಡೆ ಇಟ್ಟೆ ಸಿಗ್ನಲ್ ಕೊಡ್ತಾ ಅಂದರೆ ಗೊತ್ತಾಗಲ್ಲ, ಹಿಂಗಡೆ ಬರೋರಿಗೆ ಸಿಗ್ನಲ್ ಕೊಡ್ತಾ ಇರಬೇಕು, ಇಲ್ಲಾಂದ್ರೆ ಏಕಾಏಕಿ ಬಂದುಬಿಡ್ತಾರೆ ಹಾಗೆ. ಸಿಗ್ನಲ್ ಕೊಟ್ಟರೆ ಸೀದಾ ಹೋಗ್ತಾರೆ. ಕಾರ್ ಅವ್ರಿಗೆ ಎಷ್ಟು ಅವಸರ ನೋಡಿ, ಫ್ರಂಟಿಂದ ಗಾಡಿ ಬಂದು ಮುಗಕ್ಕೆ ನೋಡ್ತಾ ಇಲ್ಲ. ಫ್ರಂಟಿಂದ ಗಾಡಿ ಬರುತ್ತಾ ಇಲ್ವ ನೋಡಲ್ಲ, ನಮಗೇನು ಹೋಗ್ಬಿಡ್ತಾರೆ. ನಿಧಾನಕ್ಕೆ ಹೋಗ್ತಾ ಇದೆ, ಫಸ್ಟ್ ಗಿಯರಲ್ಲಿ ಹೋಗ್ತಾ ಇದ್ದೀನಿ, ಯಾಕಂದರೆ ಗಾಡಿ ಇದೆ, ಹಿಂದೆ ಗಾಡಿ ಇದೆ. ಬೇಡ ಅಂತ ಗಾಡಿಗಳು ಒಂದೇ ಸಲ ಬರ್ತಾ ಇದೆ. ಇವತ್ತೇನು ಭಾನುವಾರ ಹೇಳಿಲ್ಲ, ಹಾಗಾಗಿ ಬ್ಲಾಕ್ ಇರೋಕ್ಕೆ ಚಾನ್ಸಸ್ ಇದೆ ಘಾಟ್ ಸೆಕ್ಷನ್. ಈ ಕಡೆಯಿಂದ ಲಾರಿಗಳು ಹೋಗೋದು, ಆ ಕಡೆಯಿಂದ ಗಾಡಿಗಳು ಎಲ್ಲ ಬೇಕಾದ್ರೆ ಬ್ಲಾಕ್ ಇರುತ್ತೆ. ನಿಧಾನ ನನ್ನ ಮುಂದೆ 2 ದೊಡ್ಡ ಗಾಡಿ ಇದೆ, ಅದು ನಿಧಾನಕ್ಕೆ ಹೋಗ್ತದೆ, ಹಾಗಾಗಿ ನನಗೆ ಅಯ್ಯಯ್ಯೋ ಎಷ್ಟು ಮಿಸ್. ಇದು ಡಬಲ್ ಟರ್ನ್ ಅಲ್ಲ, ಟ್ರಿಪಲ್ ಟರ್ನ್ ಅಂತ ಹೇಳ್ತಾರೆ. ಇಲ್ಲಿ ತುಂಬ ಜನ ವಿಡಿಯೋ ಮಾಡ್ತಾ ಇರ್ತಾರೆ ಗಾಡಿ ಟರ್ನ್ ಆಗೋದು. ಗಾಡಿ ಕಟ್ಟಾಗೋದು ಯಾವತ್ತು ಥರ ನಾನು ಹೇಳ್ದಲ್ಲ, ಇಲ್ಲಿ ವಿಡಿಯೋ ಮಾಡ್ತಾ ಇರ್ತಾರೆ, ವಿಡಿಯೋ ಮಾಡ್ತಾ ಇರ್ತಾರೆ. ಈ ಥರ ಕಟ್ಟಿಂಗ್ ಇರುತ್ತೆ. ಇಲ್ಲೊಂದು ಟರ್ನಿಂಗ್ ಆಯ್ತು, ಇನ್ನು ಮುಂದೆ ಇನ್ನೊಂದು ಟರ್ನಿಂಗ್. ನೋಡಿ ಗಾಡಿ ಅವ್ನು ಹಿಂಗೆ ಕಟ್ ಮಾಡ್ತಾನೆ ನೋಡಿ. ನಾವು ಕೆಳಗೆ ಕಾಣ್ತಿದೆಯಲ್ಲ, ಅದು ಕೆಳಗೆ ನಾವು ಬಂದಂತ ರಸ್ತೆ ಇರ್ತದೆ. ಯಾವ ಥರ ಎಲ್ಲ ಮೈಸೂರಿಗೆ ಹೋಗುವಂಥವ್ರು, ಬೆಂಗಳೂರಿಗೆ ಹೋಗುವಂಥವ್ರು ಎಲ್ಲ ಈ ರಸ್ತೆಯಲ್ಲಿ ಇರ್ತಾರೆ. ಬೇರೆ ಭಾನುವಾರ ಕಾರಣ ಫುಲ್ಲು ಬ್ಲಾಕ್ ಇರುತ್ತೆ. ಕಟ್ಟಿಂಗ್ ನೋಡಿ ಗಾಡಿ ಯಾವ ಥರ ಕಟ್ಟಿಂಗ್. ಬೈಕ್ ಅವನಿಗೆ ಎಷ್ಟು ಅವಸರ ನೋಡಿ, ಗಾಡಿ ಮುಂದ್ಗಡೆ ಬರ್ತಾಯಿದ್ರು
ಎಡೆಯಲ್ಲಿ ನುಗ್ಸ್ಕೊಂಡು ರಾಂಗ್ ಸೈಡ್ ರಾಂಗ್ ಸೈಡ್ ಅಷ್ಟು ಅವಸರ. ಯಾವ ಥರ ಇದೆಲ್ಲ ವ್ಯೂ ಕಾಣ್ತಾ ಇದೆ. ಪ್ಲೇಸ್ ಒಂದು ಗಾಡಿ ನಿಲ್ಲಿಸಿದ್ರೆ ಇನ್ನೊಂದು ಗಾಡಿಗೆ ಹೋಗೋಕ್ಕಾಗೋದು ನೋಡಿ. ತುಂಬಾ ಇಕ್ಕಟ್ಟು ಪ್ಲೇಸ್. ಯಾವ ಥರ ಹೋಗ್ತದೆ ನೋಡಿ. ಘಾಟ್ ಸೆಕ್ಷನ್ ಅಂತ ಗೊತ್ತಿಲ್ಲ, ಟರ್ನಿಂಗ್ ಪಾಯಿಂಟ್ ಅಂತ ಗೊತ್ತಿಲ್ಲ, ಏನೇ ಗೊತ್ತಿಲ್ಲ, ಹೋಗ್ತಾ ಇರೋದು ನೋಡಿ. ಅವನು ಹೋದ ಬಂದು ನಿಂತು ವ್ಯೂ ನೋಡುವಂಥ ಸ್ಥಳ ಇದೆ. ವಾಯನಾಡ್ ಘಾಟ್ ಮುಗಿತಾ ಬಂತು, ಇಲ್ಲಿಗೆ ವಾಯನಾಡ್ ಘಾಟ್ 10 ನೋಡಿ ಯಾವ ಥರ ಇದೆ. ಇಲ್ಲಿ ನಿಂತು ಫೋಟೋ ತೆಗೆಯೋದು, ಇಲ್ಲಿ ಮಕ್ಕಳನ್ನು ತಗೊಂಡು ಫೋಟೋ ತೆಗಿಸ್ತಾರೆ. ಇದೊಂದು ಒಳ್ಳೆ ಇದು ವಾಯನಾಡ್ ಘಾಟ್. ನಾವು ಈ ಕಡೆಯಿಂದ ಬರಬೇಕಂತ ಸ್ಟಾರ್ಟ್. ವೆಲ್ಕಮ್ ಟು ವಾಯನಾಡ್. ಇದು ವಾಯನಾಡ್. ಇದು ಮುತ್ತಂಗ ಫಾರೆಸ್ಟ್. ನಾನಿವಾಗ ಮುತ್ತಂಗ ಹತ್ರ ಹೋಗ್ತೇನೆ. ಇನ್ನು ನೆಕ್ಸ್ಟ್ ಸಿಗೋದೇ ನಮ್ಮ ಕರ್ನಾಟಕ ಬಂಡೀಪುರ. ಯಾಕಂದರೆ ನಿನ್ನೆ ನಡೆದ ಘಟನೆಯಲ್ಲಿ ತುಂಬಾ ಇದಾಯಿತು. ಯಾಕಂದರೆ ನನಗೆ ಅಲ್ಲಿ ಯಾರು ಸಾಥ್ ಕೊಡೋಂಥವ್ರು ಯಾರು ಇರಲಿಲ್ಲ. ಯಾಕಂದರೆ ಕೇಸ್ ಮಾಡೋಕ್ಕೆ ಒಂದು ಕಡೆಯಿಂದ ಪಾರ್ಟಿ ಕೈಕಾಲು ಹಿಡಿತಿದ್ರು, ಬೇಡ ಬೇಡ ಅಂತೇಳಿ. ನಾನು ಏನು ಮಾಡಬೇಕು ಅಂತ ದಿಕ್ಕು ತೋರಿಸಿದ್ರೆ ನಾನು ಇನ್ಸ್ಟಾದಲ್ಲೂ ಯೂಟ್ಯೂಬಲ್ಲೂ ನಾನು ಪೋಸ್ಟ್ ಮತ್ತು ಮಾಡಿದೆ. ಅದಕ್ಕೆ ನನಗೆ ತುಂಬ ಜನ ಸಾಥ್ ಕೊಟ್ಟು ನನ್ನ ವೀಡಿಯೋನ ಪಬ್ಲಿಕ್ ಮಾಡಿದೆ. ಇಲ್ಲಿ ಇದಾಗಲಿ, ಇಲ್ಲಿ ಪೊಲೀಸರು ಇಲ್ಲಿದ್ದಾರೆ. ಇದನ್ನು ಸ್ಪೀಡಾಗಿ ಬರ್ತಾರಾ ಏನು ಅಂತ ನೋಡ್ತಾರೆ. ನಮ್ಮ ಗಾಡಿ 50ರಲ್ಲಿ ಇತ್ತು, ಅಂತೆಲ್ಲ ಪರಿಸ್ಥಿತಿ ನಿನ್ನೆ ಆಗಿದೆ. ಅಲ್ಲಿಂದ ಇವಾಗ ಇನ್ನೊಂದು ಅರ್ಧ ಗಂಟೆಯಲ್ಲಿ ನಮ್ಮ ಕರ್ನಾಟಕ ಬಾರ್ಡರ್ ತಲುಪ್ತೀನಿ. ನಾನೊಂದು 4-5 ವರ್ಷದಿಂದ ಕೇರಳಕ್ಕೆ ಬರ್ತಾಯಿದ್ದೀನಿ. ಕೆಲವು ಕಡೆ ಒಂದು ಘಟನೆಗಳು ನಡೀತಾ ಇರುತ್ತೆ. ಅದನ್ನು ನಾನು ಅಷ್ಟು ಪಬ್ಲಿಕ್ಕಾಗಿ ನಾನು ಮಾಡಿಲ್ಲ. ಯಾಕಂದರೆ ನಾನು ಅವಾಗ ವಿಡಿಯೋ ಮಾಡೋದು ಆ ಥರ ಏನಿರಲಿಲ್ಲ. ಇವಾಗ ಮಾಡ್ತಾಯಿದ್ದೀನಿ. ನನಗೆ ಆದಂಥ ನೋವು ಇನ್ನು ಬೇರೆ ಡ್ರೈವರ್ಗಳಿಗೆ ಆಗೋದು ಬೇಡ ಅಂತೇಳಿ ನಾನು ಪಬ್ಲಿಕ್ಕಾಗಿ ಮಾಡಿರೋದು. ಊರು ಬಿಟ್ಟು ಊರಿಗೆ ಬರ್ತೀವಿ, ಇಲ್ಲ ಅದೊಂದು 10 ರೂಪಾಯಿ ಸಿಗತ್ತಾ ದುಡಿಯೋಕ್ಕೆ ಅಂತೇಳಿ, ಅದಕ್ಕೂ ಈ ಥರ ಕಲ್ಲು ಹಾಕ್ಬಿಟ್ರೆ ಏನು ಮಾಡೋದು ಹೇಳಿ. ಇನ್ನು ಒಂಚೂರು ಇದಾಗುತ್ತೆ. ಸುಮ್ಮನೆ ಹೊಡ್ತಾ ತಿನ್ನಬೇಕಲ್ಲ, ಅವ್ರ ಬಾಯಿಗಳಿಂದ ಬೈಗಳು ತಿನ್ನಬೇಕಲ್ಲ. ನಾವು ಈ ಊರು ಬಿಟ್ಟು ಊರಿಗೆ ಬಂದು ಇವ್ರ ಬಾಯಿಂದ ಯಾಕೆ ತಿನ್ನಬೇಕು ಅಲ್ವಾ? ಇದುವೇ ಮುತ್ತಂಗ ಲಾರಿ ಒಳಗಡೆ ಕೂತಿ ಎತ್ತ ಲಾರಿ ನಿಲ್ಲಿಸಿದ್ದ, ಲಾರಿ ಒಳಗಡೆ ಕೂತಿ ಹೋಗಿತ್ತು ಪಾಪ ಡ್ರೈವರ್. ಏನು ಮಾಡೋದು? ಚೆಕ್ ಪೋಸ್ಟು, ಮುತ್ತಂಗ ಚೆಕ್ ಪೋಸ್ಟ್. ಇಲ್ಲೇ ಗಾಡಿ ಸೈಡ್ ಹಾಕ್ಬಿಟ್ಟು ಹಾಂ ಸಿಕ್ತು, ಒಂದು ಬಾಳೆಹಣ್ಣು ಸಿಕ್ತು, ಓಡಾಯ್ತು. ವೆಲ್ಕಮ್ ಟು ಕರ್ನಾಟಕ, ನಮ್ಮ ಕರ್ನಾಟಕ ನೋಡಿ. ಬಂಡೀಪುರ ಫಾರೆಸ್ಟು ಸ್ಟಾರ್ಟಿಂಗು. ಇದು ನಮ್ಮ ಕರ್ನಾಟಕ. ಇಲ್ಲಿ ಇದಿದೆ ಚೆಕ್ ಪೋಸ್ಟು. ಅದನ್ನು ಚೆಕ್ ಪೋಸ್ಟು ಮಾಡಿ ಹೋಗ್ಬೇಕು. ಇಲ್ಲೊಂದು ನಮಸ್ತೆ ಸರ್, ನಮಸ್ತೆ. ಅದು ಬಟ್ಟೆ ಏನು ಕಲಿತಿದಾರಾ? ರೋಡಲ್ಲಿಟ್ಟು ಕಲಿಯೋದಾ? ಅವ್ರು ಕಲಿತಿದಾರ ಅಂತಲ್ಲ, ಕಲಿಸ್ತಾ ಇದಾರ ಅಂತಲ್ಲ, ಅದು ಈ ರೋಡಲ್ಲ. ಇದು ಬಂಡೀಪುರ ಫಾರೆಸ್ಟ್, ನಮ್ಮ ಕರ್ನಾಟಕದ ಬಂಡೀಪುರ ಫಾರೆಸ್ಟ್ ಅಂತಲ್ಲ, ಅದೇ ಇದು. ಈ ಫಾರೆಸ್ಟಲ್ಲಿ ಪ್ರಾಣಿಗಳು ಜಾಸ್ತಿ ಇರುತ್ತೆ. ಆದರೆ ಇವತ್ತು ನನಗೆಲ್ಲೂ ಪ್ರಾಣಿ ಕಾಣಿಸಿಲ್ಲ.
ಇಲ್ಲಿಗೆ ಬಂಡೀಪುರ ಫಾರೆಸ್ಟ್ ಎಂಡ್ ಆಯಿತು, ಇಲ್ಲಿಗೆ ಮುಗೀತು. ಅಲ್ಲಿ ಎಂಟ್ರ್ ಮಾಡಿ ಬಂದಿದೆ ಅಣ್ಣ, ಅಲ್ಲಿ ಎಂಟ್ರ್ ಮಾಡಿ ಬಂದಿದ್ದೀನಿ, ಅಲ್ಲಿ ಎಂಟ್ರ್ ಆಯ್ತಲ್ಲ. ಪೊಲೀಸ್ ಬರ್ತಾನೆ ಡ್ರೆಸ್ ಬಟ್ಟೆ ಮೈಸೂರು. ಹಾಂ ಹೋಗ್ಲಾ? ಎಲ್ಲ ಮಾಮೂಲಿ, ನಾವೇನು ಮಾಡೋದು ಕೊಡ್ತಾ ಹೋಗ್ಬೇಕು. ಕಿಲೋಮೀಟ್ರ್ ಹೋದ್ರೆ ಅನ್ಲೋಡಿಂಗ್ ಪಾಯಿಂಟು. ಪಾರ್ಟಿ ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ದಾರೆ. ಪಾರ್ಟಿ ಬಂದರು, ಕರ್ಕೊಂಡು ಹೋಗ್ತಾರೆ. ಲೊಕೇಶನ್ ಕೊಟ್ಟಿರೋದು ಎಲ್ಲ ತೋರಿಸ್ತಾರೆ. ಲೊಕೇಶನು ಯಾವ್ದು ಮೂಲೆ ಎಲ್ಲ ತೋರಿಸ್ತಾ ಇದೆ. ಪಾರ್ಟಿ ಬಂದರೆ ಇವಾಗ ಕರ್ಕೊಂಡು ಹೋಗೋಕ್ಕೆ ಅನ್ಲೋಡಿ ಮಾಡ್ತೇನೆ ಅಂತ ಹೇಳಿದ್ರೆ ನೋಡೋಣ. ಇದು ಡಾಕ್ಟರ್ ರಾಜ್ಕುಮಾರ್ ರೋಡ್ ಅಂತ. ಈ ರೋಡಿನ ಹೆಸರು ಡಾಕ್ಟರ್ ರಾಜ್ಕುಮಾರ್ ರೋಡ್. ಇಲ್ಲೋದಪ್ಪ ಪಾರ್ಟಿ. Take the second right. In 200 meters, turn right. ಸುತ್ತಾಡಿ ಹೋಗ್ತಾ ಇರೋದು. Take the second right, then your destination will be on the right.